ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಅಂಗಿರಣ ಭಾಗ 197. ಮೇಡಮ್, 1 ತಿಂಗಳಿನಿಂದ ತಲೆನೋವು ಎಂದು ಹೇಳುತ್ತಲೇ ಇದ್ದೀರಾ. ರೆಗ್ಯುಲರ್ ಡಾಕ್ಟರ್ಗೆ ತೋರಿಸಿದರೂ ಕೂಡ ಯಾವ ಪ್ರಯೋಜನವೂ ಆಗುತ್ತಿಲ್ಲ. ಆ ಡಾಕ್ಟರ್ ಹೇಳಿದ ಹಾಗೆ ಬೇರೆ ಸ್ಪೆಷಾಲಿಸ್ಟ್ ಡಾಕ್ಟರ್ಗೆ ತೋರಿಸಿ ಒಮ್ಮೆ ಸ್ಕ್ಯಾನ್ ಮಾಡಿಸಿ ನೋಡೋಣ ಮೇಡಮ್ ಎಂದಳು ತಾಪ್ಸಿ. ಮಗಳ ಯೋಚನೆಯಲ್ಲಿಯೇ ಅದಾಗಲೇ ಸೊನಾಲಿಗೆ ದಿನೇ ದಿನೇ ಆರೋಗ್ಯ ಹದಗೆಡುತ್ತಿತ್ತು. ಇತ್ತೀಚೆಗೆ ಅವಳಿಗೆ ಯಾವ ಕೆಲಸದ ಮೇಲೂ ಆಸಕ್ತಿ ಇಲ್ಲದಂತೆ ಆಗಿತ್ತು. ಯಾವಾಗಲೂ ಒಬ್ಬಂಟಿಯಾಗಿಯೇ ಇರುತ್ತಿದ್ದಳು. ಯಾವುದೋ ಆಲೋಚನೆಯಲ್ಲಿ ಮುಳುಗಿರುತ್ತಿದ್ದಳು. ಅದಾಗಲೇ ಮನರೋಗಕ್ಕೆ ತುತ್ತಾದಳು. 25 ವರ್ಷದ ಹಿಂದೆ ಮಾಡಿದ ತಪ್ಪಿಗೆ ಈಗ ಪಶ್ಚಾತ್ತಾಪ ಪಡುತ್ತಿದ್ದಳು. ನನ್ನ ಆರೋಗ್ಯದ ಬಗ್ಗೆ ನನಗೆ ಯೋಚನೆ ಇಲ್ಲ ತಾಪ್ಸಿ. ಏನಾದರೂ ಆಗಲಿ, ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ. ಬೇರೆ ಡಾಕ್ಟರ್ಗೆ ತೋರಿಸಿ ಗುಣವಾದರೂ ಸಹ ನಾನು ಯಾರಿಗಾಗಿ ಬದುಕಬೇಕು ಹೇಳು? ನನ್ನ ಮಗಳೇ ನನ್ನನ್ನು ಇಷ್ಟ ಇಲ್ಲ ಎಂದು ಹೇಳಿದ ಮೇಲೆ ಇನ್ನೂ ನನಗೆ ಅಂತ ಯಾರೂ ಇಲ್ಲ. ಹಾಗಿದ್ದಾಗ ಬದುಕುವ ಆಸೆಯೇ ಇಲ್ಲ ನನಗೆ. ನಾನೇ ಎತ್ತ ಮಗಳಿಗೆ ಬೇಡವಾದ ನಾನು, ನನಗೆ ಬೇರೆ ಯಾರಿದ್ದಾರೆ ಹೇಳು? ಇನ್ನು ಮುಂದೆ ಭೂಮಿ ತಾಯಿಯ ಮಡಿಲೇ ಗತಿ. ನಾನು ಕೂಡ ಎಷ್ಟೊತ್ತಿಗೆ ಅವಳ ಮಡಿಲಿಗೆ ಹೋಗುತ್ತೇನೆ ಎಂದು ಕಾಯುತ್ತಿದ್ದೇನೆ ಎಂದು ಬೇಸರದಲ್ಲಿಯೇ ಹೇಳಿದಳು. ಸೊನಾಲಿಯ ಮಾತು ಕೇಳಿ ತಾಪ್ಸಿಗೂ ಕೂಡ ಬೇಸರವಾಯಿತು. ಎಷ್ಟೋ ವರ್ಷಗಳಿಂದ ಸಂಬಳ ಕೊಟ್ಟು ನೋಡಿಕೊಳ್ಳುತ್ತಿರುವವಳು ಸೊನಾಲಿ ನೀಡಿದ ಸಂಬಳದಿಂದಲೇ ಅವಳ ಕುಟುಂಬ ನಡೆಯುತ್ತಿರುವುದು. ಹಾಗೆಲ್ಲ ಹೇಳಬೇಡಿ ಮೇಡಮ್. ಮೊದಲು ನೀವು ಹುಷಾರಾಗಿ. ಮುಂದೊಂದು ದಿನ ಖಂಡಿತ ನಿಮ್ಮ ಮಗಳು ನಿಮ್ಮನ್ನು ತಾಯಿ ಎಂದು ಒಪ್ಪಿಕೊಳ್ಳುತ್ತಾಳೆ. ಆ ಸುಂದರ ಕ್ಷಣವನ್ನು ನೋಡಲಾದರೂ ಸಹ ನೀವು ಇರಲೇಬೇಕು ಎಂದು ಸೊನಾಲಿಗೆ ಧೈರ್ಯ ತುಂಬುವ ಪ್ರಯತ್ನ ಮಾಡುತ್ತಿದ್ದಳು ತಾಪ್ಸಿ. ಅವಳ ಮಾತಿಗೆ ತುಟಿಯರಳಿಸಿದವಳು, ಇಲ್ಲ ತಾಪ್ಸಿ, ನನ್ನ ಮಗಳಿಗೆ ಯಾವತ್ತೂ ನಾನು ಸ್ಪಂದನ ಆಗುವುದಿಲ್ಲ. ಅವಳು ನನ್ನನ್ನು ಅಮ್ಮ ಎಂದು ಒಪ್ಪುತ್ತಾಳೆ ಎನ್ನುವುದು ನನ್ನ ಕನಸು ಅಷ್ಟೇ ಎಂದಳು ಬೇಸರದಲ್ಲಿ. ಸೊನಾಲಿ ಹೇಳಿದ ಮಾತು ಸತ್ಯ ಎನಿಸಿತು ತಾಪ್ಸಿಗೆ. ಹಾಗೆ ಮತ್ತೆ ಮಾತನ್ನು ಮುಂದುವರಿಸದೆ ವೈದ್ಯರು ನೀಡಿದ ಮಾತ್ರೆ ತಿನ್ನಿಸಿ ಅಲ್ಲಿಂದ ಹೊರಟಿದ್ದಳು. ಸಾಗರ್ಗೆ ನಿಜವಾಗಿಯೂ ನನ್ನ ಮೇಲೆ ಪ್ರೀತಿ ಇದೆಯಾ? ಹಾಗೇನಾದರೂ ಪ್ರೀತಿ ಇದ್ದಿದ್ದರೆ ಇಷ್ಟು ದಿನವಾದರೂ ಅವನು ಹೇಳದೆ ಸುಮ್ಮನಿರುತ್ತಿದ್ದನಾ? ಅಥವಾ ಅವನು ಬೇರೆ ಯಾರನ್ನಾದರೂ ಪ್ರೀತಿಸುತ್ತಿರಬಹುದಾ? ಹಾಗೇನಾದರೂ ಆದರೆ ನಾನು ಏನು ಮಾಡುವುದು? ಆದಷ್ಟು ಬೇಗ ಅವನಿಗೆ ನನ್ನ ಮನದಲ್ಲಿರುವ ಪ್ರೀತಿಯನ್ನು ಹೇಳಿಕೊಳ್ಳಬೇಕು. ಇಲ್ಲದಿದ್ದರೆ ಅವನು ನನ್ನ ಕೈ ತಪ್ಪಿ ಹೋಗುವುದಂತೂ ಖಚಿತ ಎಂದು ಯೋಚಿಸಿದ ಅನತಿ ತಕ್ಷಣಕ್ಕೆ ತನ್ನ ಫೋನ್ ತೆಗೆದು ಅವನಿಗೆ ಫೋನ್ ಹಾಯಿಸಿದಳು. ತನ್ನ ಫೋನಿಗೆ ಅನತಿ ಕರೆ ಮಾಡುತ್ತಿರುವುದನ್ನು ನೋಡಿದವನು ನಗುತ್ತಲೇ ಕರೆ ಸ್ವೀಕರಿಸಿ ಧ್ವನಿಯನ್ನು ಗಂಭೀರ ಮಾಡಿಕೊಂಡು ಹಲೋ ಎಂದಿದ್ದನು. ಹಲೋ ಸಾಗರ್, ಕೆಲಸ ಮಾಡುತ್ತಿದ್ದೇನೋ? ನಾನು ಕಾಲ್ ಮಾಡಿದ್ದು ನಿನಗೆ ಡಿಸ್ಟರ್ಬ್ ಆಯ್ತೇನೋ ಎಂದಳು. ಅವಳನ್ನು ತನ್ನ ಬಲೆಯಲ್ಲಿ ಬೀಳಿಸಿಕೊಳ್ಳುವುದನ್ನೇ ಪೂರ್ತಿಯಾಗಿ ಕೆಲಸ ಮಾಡಿಕೊಂಡಿರುವವನಿಗೆ ಬೇರೆ ಯಾವ ಕೆಲಸ ಇರಲು ಸಾಧ್ಯ? ಹೇ, ಹಾಗೇನಿಲ್ಲ. ನೀನು ಕಾಲ್ ಮಾಡಿದರೆ ನಾನು ಎಷ್ಟೇ ಕೆಲಸ ಮಾಡುತ್ತಿದ್ದರೂ ಸಹ ಮಾತನಾಡುತ್ತೇನೆ. ಅದೇನು ಹೇಳು ಎಂದನು. ಇದೊಂದು ಅವನ ಮಾಮೂಲಿ ಡೈಲಾಗ್. ಅದು ನಿನ್ನ ಬಳಿ ಒಂದು ಪ್ರಶ್ನೆ ಕೇಳಬೇಕು, ಆದರೆ ತಪ್ಪು ತಿಳಿಯಬಾರದು ಎಂದು ಅಂಜಿಕೆಯಲ್ಲಿಯೇ ಹೇಳಿದಳು. ನಿನ್ನನ್ನು ತಪ್ಪು ತಿಳಿಯುವುದಾ? ಚಾನ್ಸೇ ಇಲ್ಲ. ಅದೇನು ಹೇಳು ಎಂದನು. ಅದು, ನಿನಗೆ ಯಾರಾದರೂ ಗರ್ಲ್ ಫ್ರೆಂಡ್ ಇದ್ದಾರಾ ಎನ್ನುತ್ತಿದ್ದ ಹಾಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಎಂದನು. ಅವನ ಮಾತಿಗೆ ಪೆಚ್ಚಾದವಳು, ಆಗಲ್ಲ ಸಾಗರ್, ಗರ್ಲ್ ಫ್ರೆಂಡ್ ಎಂದರೆ ಲವರ್ ಇದ್ದಾರಾ ಎಂದು ಕೇಳಿದೆ ಎನ್ನುತ್ತಿದ್ದ ಹಾಗೆ ಹುಡುಗಿ ತನ್ನ ಟ್ರ್ಯಾಕಿಗೆ ಬರುತ್ತಿದ್ದಾಳೆ ಎಂದು ಖುಷಿಯಾದವನು, ಏನು ಲವ್ವರಾ? ಆ ಥರ ಯಾರೂ ಇಲ್ಲ ಅನತಿ. ಯಾಕೆ ಹಾಗೆ ಕೇಳುತ್ತಿದ್ದೀಯಾ ಎಂದನು. ಸುಮ್ಮನೆ ಕೇಳಿದೆ ಸಾಗರ್. ಇವತ್ತಿನ ದಿನಗಳಲ್ಲಿ ಎಲ್ಲರಿಗೂ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇರ್ತಾರಲ್ಲ, ಹಾಗೆ ನಿನಗೂ ಇದ್ದಾರೇನೋ ಅಂತ ಕೇಳಿದೆ ಎಂದಳು. ಎಲ್ಲರ ಲಿಸ್ಟ್ಗೆ ನನ್ನನ್ನು ಸೇರಿಸಬೇಡ ಅನತಿ. ಎಲ್ಲರ ಹಾಗೆ ಅಲ್ಲ ನಾನು. ನನಗೆ ಇಷ್ಟವಾಗುವಂತಹ ಹುಡುಗಿ, ನನ್ನ ಟೇಸ್ಟ್ಗೆ ಮ್ಯಾಚ್ ಆಗುವಂತಹ ಹುಡುಗಿ ಇದುವರೆಗೂ ಸಿಕ್ಕಿರಲಿಲ್ಲ ಎಂದು ಕೊನೆಯ ಪದವನ್ನು ಒತ್ತಿ ಹೇಳಿದನು. ಅವನ ಮಾತು ಕೇಳಿ ಅನತಿಯ ಮನಸ್ಸು ಚಿಟ್ಟೆಯ ಹಾಗೆ ಆರತೊಡಗಿತು.
ನೀನು ಮದುವೆಯಾಗುವ ಹುಡುಗಿ ಹೇಗಿರಬೇಕು ತಟ್ಟನೆ ಕೇಳಿದಳು. ಅವನು ಕೂಡ ಕ್ಷಣವು ಯೋಚಿಸದೆ ನಿನ್ನ ಹಾಗೆ ಇರಬೇಕು ಎಂದವನು ನಾಲಿಗೆ ಕಚ್ಚಿಕೊಂಡು, ಅಂದರೆ ನಿನ್ನ ಹಾಗೆ ಸಿಂಪಲ್ ಆಗಿ ಇದ್ರೆ ಸಾಕು ಎಂದನು. ನಾಳೆ ಕಾಲೇಜ್ ಬಳಿ ಬರ್ತೀಯ ಸಾಗರ್, ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಎಂದವಳ ಮಾತು ಕೇಳಿ ನಾಳೆನಾ ಎಂದು ರಾಗ ಎಳೆದನು. ಕೆಲಸ ಇದ್ರೆ ಬೇಡ, ಇನ್ನೊಂದು ದಿನ ಮಾತನಾಡಿದರೆ ಆಯಿತು ಎಂದಳು. ಅವಳ ಮಾತು ಕೇಳುತ್ತಿದ್ದರೆ ಒಳಗೊಳಗೆ ನಗು ಇವನಿಗೆ. ಪರವಾಗಿಲ್ಲ, ಫ್ರೀ ಮಾಡಿಕೊಂಡು ಬರ್ತೀನಿ ಎಂದು ಕರೆ ತುಂಡರಿಸಿದವನು, ಈಗ ನೀನು ನನ್ನ ದಾರಿಗೆ ಬರುತ್ತಿದ್ದೀಯ ನೋಡು, ಬಾ ಬಾ, ನಿನಗಾಗಿ ಕೆಡ್ಡ ತೋಡಿಕೊಂಡು ಕಾಯುತ್ತಿದ್ದೇನೆ ಎಂದು ಈ ಬಾರಿ ಜೋರಾಗಿ ನಗತೊಡಗಿದನು. ಛೆ, ಕೆಲಸ ಮಾಡೋಕೆ ಮನಸ್ಸೇ ಬರ್ತಿಲ್ಲ. ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡಲು ಹೋದರೆ ನನ್ನ ಮುದ್ದು ಹೆಂಡತಿಯ ಮುಖವೇ ಕಣ್ಣ ಮುಂದೆ ಬರುತ್ತಿದೆ. ಇವತ್ತು ಒಂದು ದಿನ ಪೂರ್ತಿಯಾಗಿ ಶರದಿಯ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು. ಟೈಮ್ ಸ್ಪೆಂಡ್ ಇರಲಿ, ಅವಳ ಜೊತೆ ಸರಿಯಾಗಿ ಮಾತನಾಡಲು ಕೂಡ ಆಗಲಿಲ್ಲ. ಮಾತನಾಡಲು ಆಗಲಿಲ್ಲ ಎಂದರೆ ಏನಾಯಿತು, ಈಗಲೇ ಕಾಲ್ ಮಾಡಿ ಮಾತನಾಡುತ್ತೇನೆ ಎಂದು ತನ್ನ ಮೊಬೈಲ್ ತೆಗೆದು ಶರದಿಯ ಫೋನಿಗೆ ಕರೆ ಮಾಡಿದರೆ ಅವಳು ಕರೆಯನ್ನು ಸ್ವೀಕರಿಸಲಿಲ್ಲ. ಇವಳೊಬ್ಬಳು ಸ್ಕೂಲಿಗೆ ಹೋದರೆ ಸಾಕು, ನಾನೊಬ್ಬ ಬಡಪಾಯಿ ಗಂಡ ಇದ್ದೀನಿ ಎನ್ನುವುದನ್ನೇ ಮರೆಯುತ್ತಾಳೆ. ಇಷ್ಟು ದಿನ ಒಂದು ದಿನವಾದರೂ ಕಾಲ್ ಮಾಡಿ ಊಟ ಆಯಿತು ಎಂದು ಕೇಳಲಿಲ್ಲ. ಆದರೆ ಇವತ್ತಾದರೂ ಕಾಲ್ ಮಾಡಬೇಕು ಎಂದು ಗೊತ್ತಾಗುವುದಿಲ್ಲವ ಅವಳಿಗೆ. ಅನ್ರೊಮ್ಯಾಂಟಿಕ್ ಫೆಲ್ಲೋ ಎಂದು ಶರದಿಯನ್ನು ಬೈದುಕೊಂಡಿದ್ದನು. 5 ನಿಮಿಷಗಳ ಕಾಲ ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡಿದವನು ಮತ್ತೆ ಶರದಿಯ ಬಗ್ಗೆ ಯೋಚಿಸತೊಡಗಿದನು. ಯಾಕೋ ತುಂಬ ಕಾಡುತ್ತಿದ್ದಾಳೆ, ಇವತ್ತು ನಾನೇ ಸ್ಕೂಲ್ ಬಳಿ ಹೋದರೆ ಹೇಗೆ ಎಂದು ಯೋಚಿಸಿದವನು ಮರುಗಳಿಗೆಯೇ ಬೇಡ, ಆಮೇಲೆ ಮಮ್ಮಿ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಆಗುವುದಿಲ್ಲ. ಇವತ್ತು ಮನೆಗೆ ಹೋದ ಮೇಲೆ ಸ್ಟ್ರಿಕ್ಟಾಗಿ ಅವಳಿಗೆ ಗಂಟೆಗೆ ಒಮ್ಮೆ ಕಾಲ್ ಮಾಡು ಎಂದು ಆರ್ಡರ್ ಮಾಡಬೇಕು ಎಂದು ನಗುತ್ತಲೇ ಹೇಳಿಕೊಂಡು ಮತ್ತೆ ತನ್ನ ಕೆಲಸ ಮುಂದುವರಿಸಿದನು. ಶರದಿ, ಇವತ್ತು ನೀನು ಬಂದಿರುವುದಕ್ಕೆ ಅಡಿಗೆ ಮನೆಗೆ ಒಂದು ಕಳೆ ಬಂದಿದೆ. ನೀನು ಸ್ಕೂಲಿನಿಂದ ಬಂದ ತಕ್ಷಣ ಹೀಗೆ ಅಡಿಗೆ ಮನೆಗೆ ಬಂದು ಖುಷಿ ಖುಷಿಯಲ್ಲಿ ಮಾತನಾಡಿಕೊಂಡು ಕೆಲಸ ಮಾಡುವುದನ್ನು ನಾನು ತುಂಬ ಮಿಸ್ ಮಾಡಿಕೊಂಡೆ. ನನ್ನೊಬ್ಬಳಿಗೆ ಅಲ್ಲ ಶರದಿ, ಈ ಮನೆಯಲ್ಲಿ ಎಲ್ಲರೂ ನಿನ್ನನ್ನು ತುಂಬ ನೆನಪಿಸಿಕೊಳ್ಳುತ್ತಿದ್ದರು. ನೀನೆಂದರೆ ಈ ಮನೆಯಲ್ಲಿ ಎಲ್ಲರಿಗೂ ಬಹಳ ಇಷ್ಟ ಶರದಿ. ಇನ್ನೊಮ್ಮೆ ಹೀಗೆ ಹೋಗಬೇಡ ಎಂದಿದ್ದರು ಸೀತಾ. ಸ್ವಲ್ಪ ದಿನದಲ್ಲಿ ಅವರೆಲ್ಲರ ಪ್ರೀತಿ ಏನು ಎನ್ನುವುದು ಅವಳು ಕೂಡ ನೋಡಿದ್ದಾಳೆ. ಇಲ್ಲ ಸೀತಮ್ಮ, ಇನ್ನೊಮ್ಮೆ ಹೀಗೆ ಆಗುವುದಿಲ್ಲ ಎಂದು ಹೇಳುತ್ತಲೇ ಕಾಫಿ ಮಾಡಲು ನಿಂತಳು. ಹೆಂಡತಿಯನ್ನು ನೋಡುವ ಧಾವಂತದಲ್ಲಿ ಎಂದಿಗಿಂತ ಇಂದು ಸ್ವಲ್ಪ ಬೇಗನೆ ಮನೆಗೆ ಬಂದಿದ್ದನು ಧನುಷ್. ಅವಳು ಅಡಿಗೆ ಮನೆಯಲ್ಲಿ ಸೀತಾ ಅವರ ಜೊತೆ ಮಾತನಾಡುತ್ತಿರುವುದನ್ನು ನೋಡಿದವನಿಗೆ ಈಗ ಅವಳನ್ನು ಹೇಗೆ ಮಾತನಾಡಿಸುವುದು ಎನ್ನುವ ಯೋಚನೆ ಹತ್ತಿತ್ತು. ಸ್ಪಂದನ ಅವರು ಕುಳಿತಿದ್ದ ಎದುರಿಗಿನ ಸೋಫಾದಲ್ಲಿ ಕುಳಿತವನು ಸೀತಮ್ಮ ಕಾಫಿ ಎಂದು ಕೂಗು ಹಾಕಿದ್ದನು. ಧನು ಕೂಡ ಬಂದಿದ್ದಾನೆ, ತಗೋ ಈ ಕಾಫಿಯನ್ನು ಇಬ್ಬರಿಗೂ ಕೊಡು ಎಂದು ಸೀತಾ ಅವರೇ ಶರದಿಯ ಕೈಗೆ ನೀಡಿದರು. ಅವರು ನೀಡಿದ್ದಂತಹ ಕಾಫಿಯನ್ನು ತೆಗೆದುಕೊಂಡು ಬಂದು ಮೊದಲು ಸ್ಪಂದನ ಅವರಿಗೆ ನೀಡಿ ನಂತರ ಧನುಷ್ ಮುಂದೆ ಹಿಡಿದರೆ ಕಾಫಿಯನ್ನು ತೆಗೆದುಕೊಳ್ಳುವ ಮುನ್ನವೇ ಅವಳ ಮುಖವನ್ನು ನೋಡಿ ಒಡನೆ ಕಣ್ಣು ಹೊಡೆದಿದ್ದನು. ಅವನು ಕಣ್ಣು ಹೊಡೆಯುತ್ತಿದ್ದ ಹಾಗೆ ಆವಕ್ಕಾದ ಹುಡುಗಿ ಅಲ್ಲಿಯೇ ಕುಳಿತುಕೊಂಡಿದ್ದಂತಹ ಸ್ಪಂದನ ಅವರ ಕಡೆ ನೋಡಿದಳು. ಅವನ ಈ ರೀತಿಯ ಹೊಸ ಅವತಾರವನ್ನು ನೋಡಿ ಕಣ್ಣು ದಪ್ಪ ಮಾಡಿದವಳು ಹಾಗೆ ಮಾಡಬೇಡ ಎಂದು ಸನ್ನೆಯಲ್ಲಿ ಹೇಳಿದಳು. ಆದರೂ ಅವಳ ಮಾತು ಕೇಳಿದವನು ತನ್ನ ಕೈಗೆ ಕಾಫಿ ತೆಗೆದುಕೊಂಡು ಇನ್ನೊಮ್ಮೆ ಅವಳಿಗೆ ಕಣ್ಣು ಹೊಡೆದಿದ್ದನು. ಬೆಕ್ಕಿಗೆ ಚೆಲ್ಲಾಟ ಆದರೆ ಇಳಿಗೆ ಪ್ರಾಣ ಸಂಕಟವಂತೆ. ಇವನ ಅವತಾರವನ್ನು ಯಾರಾದರೂ ನೋಡಿದರೆ ಏನೆಂದು ತಿಳಿಯುತ್ತಾರೆ. ಅತ್ತೆ ಬೇರೆ ಇಲ್ಲಿಯೇ ಕುಳಿತಿದ್ದಾರೆ ಎಂದು ಮನದಲ್ಲೇ ಬೈದುಕೊಂಡವಳು ಇಲ್ಲಿ ಕ್ಷಣವೂ ನಿಲ್ಲದೆ ತನ್ನ ಕೋಣೆಗೆ ಹೋಗಿದ್ದಳು. ಅವಳು ಓದತ್ತಲೇ ನೋಡಿಕೊಂಡು ಮುಗುಳು ನಕ್ಕವನ್ನು ಸೀತಮ್ಮ, ಇವತ್ತು ಕಾಫಿಗೆ ಸಕ್ಕರೆ ತುಂಬ ಕಡಿಮೆ ಇದೆ ಎಂದು ಕೂಗಿ ಹೇಳಿದ್ದನು. ಮೆಟ್ಟಿಲು ಹತ್ತುವಾಗಲೇ ಅವನ ಮಾತು ಕೇಳಿ ಹಣೆ ಬಡಿದುಕೊಂಡಿದ್ದಳು ಶರದಿ. ಅದಾಗಲೇ ಕಾಫಿ ಕುಡಿಯುತ್ತಿದ್ದ ಸ್ಪಂದನ ಅವರು ಸರಿಯಾಗಿದೆ ಧನು, ಇನ್ನೆಷ್ಟು ಸಕ್ಕರೆ ಬೇಕು ಎಂದಿದ್ದರು. ಮುಂದುವರಿಯುವುದು. ಧನುಷ್ನ ಹೊಸ ಅವತಾರ ಹೇಗಿದೆ? ಧನ್ಯವಾದಗಳು.